ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಡ್ಲಿ ಮಾಡೋದು ತೋರಿಸ್ತೀನಿ. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಇವತ್ತಿನ ವಿಡಿಯೋ ಬಂದು ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಅದಕ್ಕೆ ಬೇಕಿರೋದು ಇಲ್ಲಿ ನಾನು ರವೆ ತೊಗೊಂಡಿದ್ದೀನಿ, ಅಂಗಡಿಯಿಂದ ತಂದಿರೋ ರವೆ. ಇದು ಮನೇಲಿ ಇರೋದಾದರೂ ಬಳಸ್ಕೋಬೋದು. ರವೆ ಉಪ್ಪಿಟ್ಟು ಮಾಡ್ತೀವಲ್ಲ, ಅಕ್ಕಿ ಉಪ್ಪಿಟ್ಟಿಗೆ ಆ ಥರ ರವೆ. ಇಲ್ಲಿ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಉದ್ದಿನಬೇಳೆ ರವೆ ಎರಡು ನೀರು ಹಾಕಿ ಹಾಕಬೇಕು. ನಾನು ನೀರು ಆ್ಯಡ್ ಮಾಡ್ತಿದ್ದೀನಿ. ನಮಗೆ ರವೆಗೆ ನೀರು ಫುಲ್ ಹಾಕ್ಕೋಬಾರ್ದು. ಮಿಕ್ಸಿಗೆ ಹಾಕಿದಾಗ ನೀರು ಬೇರೆ ಹಾಕ್ತೀವಲ್ಲ, ಆವಾಗ ಸ್ವಲ್ಪ ತೆಳ್ಳ ಜಾಸ್ತಿ ಬರುತ್ತೆ. ಇವಾಗ ಎಷ್ಟು ಬೇಕೋ ಅಷ್ಟೇ ನೋಡ್ಕೊಂಡು ಹಾಕಬೇಕು. ಅಷ್ಟು ರವೆಗೆ ಒಂದು ಟೀ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ಈ ಥರ ಇರಬೇಕು. ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಈಗ ಒಂದು 100 ಗ್ರಾಮ್ ಉದ್ದಿನಬೇಳೆ ತೊಗೊಂಡಿದ್ದೀನಿ. ನಾನು ಬೆಳಗ್ಗೆನೇ ಹಾಕಿದ್ದು, ಈಗ ಸಾಯಂಕಾಲ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಈಗ ಅನ್ನ ತೊಗೊಂಡಿದ್ದೀನಿ. ಅನ್ನ ಸ್ಕಿಪ್ ಮಾಡೋರು ಮಾಡ್ಬೋದು, ಅವಲಕ್ಕಿ ಹಾಕ್ಕೋಬೋದು. ನಾನಿಲ್ಲಿ ಅನ್ನ ಹಾಕ್ಕೊತಿದ್ದೀನಿ, ಅವಲಕ್ಕಿ ಆದರೂ ಹಾಕ್ಕೋಬೋದು. ಈಗ ಮಿಕ್ಸಿಗೆ ಹಾಕಿ ಅದರಲ್ಲಿ ರವೆನ ಕಲಸಿಕ್ಕಿದ್ವಲ್ಲ ಅದರಲ್ಲಿ ಹಾಕ್ತಾಯಿದ್ದೀನಿ. ಈಗ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ನಾನು ನೀರೆಲ್ಲ ಚೆನ್ನಾಗಿ ಬಸ್ಕೊಬಿಟ್ಟು ಹಾಕ್ಕೊತಾ ಇದ್ದೀನಿ. ಇಷ್ಟು ಗಟ್ಟಿ ಇದ್ದರೆ ಸಾಕು. ನಾನು ಇಷ್ಟು ಗಟ್ಟಿ ಸ್ವಲ್ಪ ತಗೊತಿದ್ದೀನಿ ವಡೆ ಹಾಕೋಕ್ಕೆ. ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಈಗ ಮತ್ತೆ ನಾನು ಮಿಕ್ಸಿಗೆ ಹಾಕ್ತೀನಿ. ಈಗ ಅದನ್ನು ರವೆಯಲ್ಲಿ ನಾನೇನು ಕಲಸಿಕ್ಕಿದ್ನ ರವೆ ಅದರಲ್ಲೇ ಹಾಕ್ಕೊತಾ ಇದ್ದೀನಿ. ಈ ಥರ ಕೈ ಚೆನ್ನಾಗಿ ಆಡಬೇಕು. ನಮ್ಮ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು, ಒಂದೇ ಸಾರಿ ಹಾಕ್ಕೋಬಾರ್ದು. ಇಡ್ಲಿ ಯಾವ ಹಂತ ಬರಬೇಕು ಆ ಹಂತಕ್ಕೆ, ದೋಸೆ ಕಲಿಸ್ತೀವಲ್ಲ ಆ ಹಂತ ಇದ್ದರೆ ಸಾಕು. ಇದು ಇವಾಗ ಮುಚ್ಚಿಬಿಟ್ಟು ನಾನು ಬೆಳಗ್ಗೆ ಇಡ್ಲಿ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಉಕ್ಕಿ ಬಂದಿದೆ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಿಧಾನಕ್ಕೆ ಒಂಚೂರು ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಸೋಡಾ ಹಾಕಲ್ಲ, ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಸೋಡಾ ಹಾಕಲ್ಲ ನಾನಿಲ್ಲಿ. ಒಂದು 5 ನಿಮಿಷ ಪ್ಲೇಟ್ ಹಾಕಿ ಬಿಡಬೇಕು. ಆದಮೇಲೆ ನಾವು
ಇಡ್ಲಿ ಹಾಕೋಕ್ಕೆ ಪಾತ್ರೆ ತೊಗೊಂಡಿದ್ದೀನಿ. ಇಲ್ಲಿ ಇಡ್ಲಿ ಪಾತ್ರೆ, ಎಣ್ಣೆ ಸವರಿದ್ದೀನಿ. ಈಗ ಇಡ್ಲಿ ಹಾಕ್ತಾ ಇದ್ದೀನಿ ಪ್ಲೇಟ್ಗೆ. ಇದೇ ಥರ 3 ಪ್ಲೇಟಿಗೂ ಹಾಕ್ಕೊಂಡಿದ್ದೀನಿ. ಈಗ ನಾನು ಪಾತ್ರೆ ಇಕ್ಕಿದ್ದೀನಿ, ನೀರು ಹಾಕಿ ಅದರಲ್ಲಿ ಇಡ್ತಾ ಇದ್ದೀನಿ. ಇದು ವಿಶಿಲ್ ಜಾಸ್ತಿ ಕೂಗಿಸ್ಕೋಬಾರ್ದು, ನೋಡ್ಕೊಂಡು ಆಫ್ ಮಾಡಿಬಿಡ್ಬೇಕು. ನೋಡಿ ಆಗಿದೆ. ತುಂಬ ಚೆನ್ನಾಗಿದೆ. ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಪ್ಲೀಸ್.